ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇನ್ನು ಫ್ರೆಂಡ್ಸ್, ಇವತ್ತು 2ನೇ ದಿನದ್ದು ನೋಡಿ ಫ್ರೆಂಡ್ಸ್, ನಾನೇನು ಮೇಕಪ್ ಅದು ಇದು ಮಾಡ್ಕೊಂಡಿಲ್ಲ. ಈಗಲೇ ಜಸ್ಟ್ ನೋಡಿ ವಿಭೂತಿ ಧರಿಸ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಆಲ್ರೆಡಿ ಫ್ರೆಂಡ್ಸ್ ಆಗೋಯ್ತು. ಯಾಕೆ ಅಂದರೆ ಫ್ರೆಂಡ್ಸ್, ನಾನು ಈ ಸಲ 3 ದಿವಸ ದೇವ್ರನ್ನ ಇಡಬೇಕು ಅಂತ ಆಸೆ ಆಯಿತು. ಹಂಗಾಗಿ ನಾವು ಈ ಸಲ ಇದು ದೇವ್ರನ್ನ ನಾನು ಒಂದೇ ದಿವಸಕ್ಕೆ ಸಡ್ಲ ಮಾಡಿಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಇಷ್ಟೆಲ್ಲ ಸಿಂಗಾರ ಮಾಡಿರ್ತೀವಿ ದೇವ್ರಿಗೆ. ಏನಕ್ಕೆ ಬೇಗನೆ ಕಳಿಸ್ಬೇಕು ನಮ್ಮ ಮನೆಯಿಂದ ಅಂದ್ಬಿಟ್ಟು ಫ್ರೆಂಡ್ಸ್, ನನಗೆ ಯಾಕೋ ಬೇಜಾರಾಗಿ ಈ ಸಲ 3 ಡೇಸ್ ಇರಲಿ ಅಂದ್ಬಿಟ್ಟು ಫ್ರೆಂಡ್ಸ್, ಇವತ್ತು 2ನೇ ದಿನ. ಇದು 2ನೇ ದಿವಸಕ್ಕೆ ನಾನು ಬಂದು ಏನು ಮಾಡಿದ್ದೀನಿ ಎಡೆಗೆ ಅಂದರೆ, ಬನಾನ ಇರುತ್ತಲ್ಲ, ನೆನ್ನೆ ಎಲ್ಲ ಪೂಜೆ ಮಾಡಿದ್ದೆಲ್ಲ ಬನಾನ ಹಂಗೆ ಇತ್ತು ಫ್ರೆಂಡ್ಸ್. ಹಂಗಾಗಿ ಅದನ್ನು ದೇವ್ರಿಗೆ ಹಣ್ಣು ತುಪ್ಪ ಮಾಡಿದ್ದೀನಿ. ನಿಮಗೆ ತೋರಿಸ್ತೀನಿ ಸ್ವಲ್ಪ ಹತ್ರದಿಂದವ. ಬನ್ನಿ ಫ್ರೆಂಡ್ಸ್, ನೋಡಿ ಫ್ರೆಂಡ್ಸ್, ಹಣ್ಣು ತುಪ್ಪ ನಿಮಗೆ ಕಾಣಿಸುತ್ತೆ ನೋಡಿ ಫ್ರೆಂಡ್ಸ್. ದೇವ್ರ ಹತ್ರ ಇಟ್ಟಿದ್ದೀನಿ. ಹಂಗಾಗಿ ಫ್ರೆಂಡ್ಸ್, ನಾನೇ ಏನಕ್ಕೆ ಇಷ್ಟು ಬೇಗ ದೇವ್ರನ್ನ ನಮ್ಮ ಮನೆಯಿಂದ ಕಳಿಸ್ಬೇಕು, ದೇವರು ನಮ್ಮ ಜೊತೆ 2 ದಿವಸ 3 ದಿವಸ ಇರಲಿ, ಇಷ್ಟೆಲ್ಲ ಸಿಂಗಾರ ಮಾಡಿರ್ತೀವಿ ಫ್ರೆಂಡ್ಸ್ ದೇವ್ರನ್ನ ಅಲ್ವಾ, ನಾವು ನೀವು ಎಲ್ಲರೂ ಅಷ್ಟೇ. ಅದಕ್ಕೋಸ್ಕರ ಫ್ರೆಂಡ್ಸ್, ನಾನು ಇರಲಿ ಅಂದ್ಬಿಟ್ಟು ಈ ಸಲ ನಾನೇನು ಮಾಡಿದ್ದೀನಿ, ದೇವ್ರನ್ನ ಬೇಗ ಸಡ್ಲಿಸಿಲ್ಲ ಫ್ರೆಂಡ್ಸ್. ಏನಿಲ್ಲ, ಡೈಲಿ ನೀಟಾಗಿ ಮನೆಯೆಲ್ಲ ಒರೆಸ್ಬಿಟ್ಟು ಕ್ಲೀನಾಗಿ ಪೂಜೆ ಮಾಡಿದ್ರೆ ಆಯಿತು. ಏನು ದೇವ್ರಿಗೇನು ಬೇರೆಯೇ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಾನು ಏನು ಮಾಡಿದ್ದೀನಿ ಅಂದರೆ, ಬೆಳಗ್ಗೆನೇ ಏನು ಬೇಗನೂ ಇವತ್ತು ನಾನು ಎದ್ದಿಲ್ಲ ಫ್ರೆಂಡ್ಸ್. ಯಾಕೆಂದರೆ ನಾನು ಡೈಲಿ ಎದ್ದೇಳ್ತಿದ್ನಲ್ಲ, ನೆನ್ನೆ ಮೊನ್ನೆ ಎಲ್ಲ ನಿಮಗೆ ಗೊತ್ತು, ಫುಲ್ಲು ಎಷ್ಟೊಂದು ಪೂಜೆ ಮಾಡಿದ್ದೀವಿ ಮನೆಯೆಲ್ಲ ರೆಡಿ ಮಾಡೋಕ್ಕೆ ಅಂದ್ಬಿಟ್ಟು. ಹಂಗಾಗಿ ಫ್ರೆಂಡ್ಸ್, ಇವತ್ತು ಇದು ಫ್ರೆಂಡ್ಸ್ ಯಾಕೋ ಕೈ ನೋಯ್ತಾಯಿತ್ತು, ಕ್ಯಾಮ್ರಾ ಇಟ್ಕೊಂಡಿದ್ದೀನಲ್ಲ ಸ್ಟ್ಯಾಂಡು. ಇವತ್ತು ಫ್ರೆಂಡ್ಸ್, ನಾನು ಬೆಳಗ್ಗೆನೇ ಎದ್ದು ಫಸ್ಟು ನಾನು ಫ್ರೆಂಡ್ಸ್, ದೇವರು ನೈಟ್ ಎಲ್ಲ ಸ್ವಲ್ಪ ಮನೇಲಿ ಫ್ರೆಂಡ್ಸ್ ಕಳಸ ಕೂರಿಸಿರ್ತೀವಲ್ಲ, ಒಂಥರ ಮನಸ್ಸಿಗೇನೋ ಅನಿಸ್ತಿರುತ್ತೆ ಫ್ರೆಂಡ್ಸ್. ಯಾಕೆ ಗೊತ್ತಾ, ಕಳಸ ಮತ್ತು ದೇವರೆಲ್ಲ ಮನೇಲೇ ಇರುತ್ತಲ್ಲ, ಎದ್ದು ನೋಡ್ತಾ ಇರ್ತೀವಿ. ನಿಮಗೂ ಹೀಗೆ ಆಯ್ತಿತ್ತಾ? ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ಇನ್ನು ಫ್ರೆಂಡ್ಸ್, ನಾನು ಯಾಕೆ ಅಂದರೆ, ಬೆಳಗ್ಗೆನೇ ಎದ್ದು ಪೂರ್ತಿ ಮನೆಯೆಲ್ಲನೂ ಒರೆಸಿ ಬಾಗಿಲೆಲ್ಲ ಸಾರಿಸಿ ಫಸ್ಟ್ ಫ್ರೆಂಡ್ಸ್ ನಾನು ಆಚೆಲಿ ಕಸ ಗುಡಿಸಿ. ಯಾಕಂದರೆ ಲಕ್ಷ್ಮೀ ಮನೆಗೆ ಇದಲ್ವಾ, ಹಂಗಾಗಿ ನಾನು ಬಾಗಿಲೆಲ್ಲನೂ ಪೂರ್ತಿ ಬಾಗಿಲೆಲ್ಲ ಗುಡಿಸಿ ಫ್ರೆಂಡ್ಸ್. ಬಾಗಿಲು ಗುಡಿಸಿ ಆಯ್ತಿದ್ದಂಗೆ ನಾನು ಬನ್ನಿ ಕ್ಯಾಮ್ರಾ ಸರಿಯಾಗಿ ಇಟ್ಕೊತೀನಿ. ಬಾಗಿಲೆಲ್ಲ ಗುಡಿಸಿ ರಂಗೋಲಿ ಮಾಮೂಲಿ ಫ್ರೆಂಡ್ಸ್ ಅದೇ ಐತೆ, ಅದೇನು ನಾನು ಚೇಂಜ್ ಮಾಡಿಲ್ಲ. ರಂಗೋಲಿ ನಿಮಗೆ ಗೊತ್ತು. ಅದೆಲ್ಲ ಆಗ್ತಿದ್ದಂಗೆ ನಾನು ದೇವ್ರ ಮನೆಯೂ ಒರೆಸಿ ಮನೆಯೆಲ್ಲನೂ ಆಗ್ತಿದ್ದಂಗೆ ನೀರು ಕಾಯಕ್ಕಿಟ್ಬಿಟ್ಟು ಬೆಲ್ಲದನ್ನ ನಾಳೆ ಮಾಡೋಣ, 3 ದಿವಸ ಆಗುತ್ತಲ್ಲ ಫ್ರೆಂಡ್ಸ್, ಇವತ್ತು ಬೇಡ ಅಂತ ಅಂದ್ಬಿಟ್ಟು ನಾನು ಹೆಂಗು ಬನಾನ ಎಲ್ಲ ಐತಲ್ಲ, ಬಾಳೆಹಣ್ಣು ಹಣ್ಣು ತುಪ್ಪಕ್ಕೆ ಫ್ರೆಂಡ್ಸ್ ನೀವೇನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆ ಗೊತ್ತಾ, ಹಣ್ಣನ್ನ ಕಟ್ ಮಾಡಿ ಸ್ವಲ್ಪ ಬೆಲ್ಲ ಹಾಕಿ ಸ್ವಲ್ಪ ಕಾಯಿ ತುರಿನ ಹಾಕಿ ಫ್ರೆಂಡ್ಸ್, ಸಾಂಬ್ರಾಣಿ ಹಾಕಿದ್ರಲ್ಲ, ಅದು ನಿಮಗೆ ಹೊಗೆ ಈ ಥರ ಕಾಣಿಸ್ತಾ ಇರೋದು. ಇಷ್ಟೆಲ್ಲ ಆದಮೇಲೆ ನೀಟಾಗಿ ಒಂದು ತೆಂಗಿನಕಾಯಿನ ಹೊಡೆದಿಟ್ಟಿದ್ದೀನಿ ನೋಡಿ. ತೆಂಗಿನಕಾಯಿ ಇಟ್ಟು 2 ಬಾಳೆಹಣ್ಣು ಮುರಿದಿದ್ದೀನಿ ಫ್ರೆಂಡ್ಸ್. ನಾನು ಏನು ಸ್ಪೆಷಲ್ಲಾಗಿ ಏನು ಪೂಜೆ ಮಾಡಿಲ್ಲ. ಮೇಲೆ ಮಾತ್ರ ಫ್ರೆಂಡ್ಸ್ ಒಂದು 3-4 ಹೂವು ಚೇಂಜ್ ಮಾಡಿದ್ದೀನಿ. ಹಾರ ಯಾವುದೂ ತೆಗ್ದಿಲ್ಲ. ಅದೇನು ತೆಗಿಯೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್, ನೀವಾದ್ರೂ ಅಷ್ಟೇ. ಯಾಕೆ ಗೊತ್ತಾ, ಏನಕ್ಕೆ ತೆಗಿಬೇಕು ಫ್ರೆಂಡ್ಸ್, ಅದು 3 ಡೇಸ್ ಆದಮೇಲೆ ನಾವು ನಾಳೆ ಹೆಂಗೂ ತೆಗಿತೀವಲ್ಲ, ಕಳಸನ ಸಡ್ಲ ಮಾಡುವಾಗ ಏನೆಲ್ಲ ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ. ಇನ್ನು ಫ್ರೆಂಡ್ಸ್, ನೆನ್ನೆ ನಾನು ದೃಷ್ಟಿದು ದೇವ್ರಿಗೆ ಕೆಂಪು ಆರ್ತಿದು ಯಾವ ಥರ ಮಾಡಬೇಕು ಏನು ಮಾಡಬೇಕು ಅಂತೆಲ್ಲ ನಾನು ನಿಮಗೆ ನೆನ್ನೆನೇ ಹೇಳಿದ್ದೆ. ಇನ್ನು ಹಂಗಾಗಿ ಫ್ರೆಂಡ್ಸ್ ನೋಡಿ, ನಮ್ಮನೆ ದೇವರಂತೂ ತುಂಬ ಚೆನ್ನಾಗಿ ಈ ಸಲ ಕೂರಿಸಿದ್ದೀವಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್ ಬನ್ನಿ, ಆಚೆಲಂತೂ ನಾನೇನು ನಿಮ್ಗೆ ಹೇಳೋ ಅವಶ್ಯಕತೆ ಇಲ್ಲ. ನೋಡಿ, ನಮ್ಮನೆ ಬಾಗಿಲಿಗೆ ಮಾಮೂಲಿ ಅದೇ ಥರ ಕಟ್ಟಿದ್ದೀನಿ. ಇನ್ನು ಅದಾದಮೇಲೆ ಫ್ರೆಂಡ್ಸ್, ಬಾಗಿಲಲ್ಲಿ ನೋಡ್ತಾ ಇದ್ದೀರಲ್ಲ ಪೂಜೆ ಯಾವ ರೀತಿ ಮಾಡಿದ್ದೀನಿ ಅಂತ ನೋಡಿ ಫ್ರೆಂಡ್ಸ್. ಇನ್ನು ನಮ್ಮನೆ ಪ್ಯಾಸೇಜ್ ನೀವು ನೋಡಿದರೆ ಎಲ್ಲ ಮೇಲಿಂದ ಗುಡಿಸಿದ್ದೀನಿ. ಇದನ್ನು ಎಲ್ಲ ಪೂರ್ತಿ ನಾನು ಫ್ರೆಂಡ್ಸ್ ಕ್ಲೀನ್ ಮಾಡಿದ್ದೀನಿ. ಅದೆಲ್ಲ ಆಯಿತು. ಇನ್ನು ಫ್ರೆಂಡ್ಸ್ ನೋಡಿ, ನನಗೇನೋ ಫ್ರೆಂಡ್ಸ್ ಈ ವರ್ಷ ಅಂತೂ ನಮ್ಮನೆ ಲಕ್ಷ್ಮಿನ ತುಂಬ ಚೆನ್ನಾಗಿ ಈ ಸೈಡೇ ಯಾಕೆ ಕೂರಿಸಿದ್ದೀವಿ ಅಂದರೆ ಫ್ರೆಂಡ್ಸ್, ನಾವು ಇಲ್ಲೇ ನಮ್ಮದು ಸತ್ಯನಾರಾಯಣ ಪೂಜೆ ಮಾಡೋದು. ಸತ್ಯನಾರಾಯಣ ಪೂಜೆನೂ ಈ ಸೈಡೇ ಮಾಡ್ತೀವಲ್ಲ, ಹಂಗಾಗಿ ನಾನು ಈ ಸೈಡೇ ಮಾಡಿದ್ದೀನಿ. ಆಮೇಲೆ ನೆನ್ನೆ ನನ್ನ ಮಗಳು ಹೇಳ್ತು, ಮಮ್ಮಿ ದೇವಸ್ಥಾನ ಥರ ಕಾಣಿಸ್ತಾ ಐತೆ ಅಂತ. ಇನ್ನು ಫ್ರೆಂಡ್ಸ್ ಬನ್ನಿ, ಇಲ್ಲಿ ನಮ್ಮ ಮನೆ ಒಳಗಡೆ ಪೂಜೆ ಆಲ್ರೆಡಿ ನೋಡಿ ಫ್ರೆಂಡ್ಸ್. ಇಲ್ಲೂ ದೇವ್ರ ಮನೆಗೂ ನಾವು 2 ದೀಪನ ಇಟ್ಟು, ಯಾಕೆ ಹಂಗೇನೆ ಬಿಡಬಾರ್ದು ಅಂತ 2 ದೀಪ ಇಟ್ಟು ಪೂಜೆ ಮಾಡಿದ್ದೀವಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇನ್ನು ಈಗ ಇಷ್ಟು ನಮ್ಮ ಮನೆಯ ಪೂಜೆ ರೆಡಿಯಾಗಿದೆ. ದೇವರು ನಾನು ಪೂಜೆ ಮಾಡಿರೋದು ನಿಮಗೆಲ್ಲ ಏನಾದರೂ ಇಷ್ಟ ಆಗಿದರೆ ಫ್ರೆಂಡ್ಸ್, ಪ್ಲೀಸ್ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿ, ಮರಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಫ್ರೆಂಡ್ಸ್ ನೋಡಿ, ಈಗ ಪೂಜೆದು ನಿಮಗೆ ತೋರಿಸಿದ್ದು ಎಲ್ಲ ಮುಗೀತು. ಈಗ ನಾನು ಒಳಗಡೆ ಏನು ಅಡುಗೆ ಮಾಡ್ತಾಯಿದ್ದೀನಿ, ಏನು ನಾಷ್ಟ ಮಾಡ್ತಾಯಿದ್ದೀನಿ ಅಂತ ಅದ್ರ ವಿವರನ ಪೂರ್ತಿ ನಿಮಗೆ ಈಗ
ಹೇಳ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ಪೂಜೆ 2ನೇ ದಿವಸ ಇಷ್ಟೇ. ನೀವು ಏನು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ, ಆರಾಮಾಗಿ ಮಾಡಿ ಫ್ರೆಂಡ್ಸ್. ನಮ್ಮ ಮನೇಲಿ ಏನೈತೆ ಅದರಲ್ಲೇ ದೇವ್ರು ಕೇಳೋದೇನೋ ನಮ್ಮ ಮನಸ್ಸಿಂದ ಭಕ್ತಿ ಕೇಳುತ್ತಷ್ಟೇ. ನೋಡಿ ಫ್ರೆಂಡ್ಸ್, ನಂದು ಬೆಳಗ್ಗೆನೇ ಇಷ್ಟು ಪೂಜೆ ರೆಡಿ ಆಯಿತು. ಈಗ ನಾಷ್ಟ ಏನು ಮಾಡಬೇಕು ಅಂತ ಏನು ಮಾಡಿದ್ದೀನಿ ಅಂತ ಹೇಳ್ತೀನಿ, ಬನ್ನಿ ಫ್ರೆಂಡ್ಸ್. ಬನ್ನಿ, ಇವತ್ತು ನಾನು ಸಿಂಪಲ್ಲಾಗಿ ಒಂದು ಸೇಮಿಯಾ ಉಪ್ಪಿಟ್ಟು, ಇದೇನು ನಿಮ್ಮೆಲ್ರಿಗೂ ಏನು ತೋರಿಸೋ ಅವಶ್ಯಕತೆ ಇಲ್ಲ, ಆದರೆ ಎಲ್ಲರೂ ಮಾಡ್ತಿದ್ದಾರೆ. ಇವತ್ತು ನನ್ನ ರೋಟಿನ ಜೊತೆ ಇದು ಸೇರ್ಕೋಬೇಕಲ್ಲ ಫ್ರೆಂಡ್ಸ್, ಹಾಗಾಗಿ ಸೇಮಿಯಾ ಉಪ್ಪಿಟ್ಟು. ಇನ್ನು ಫ್ರೆಂಡ್ಸ್, ನೀವು ಯಾವಾಗಲಾದ್ರು ಇಡ್ಲಿ ಏನಾದರೂ ಮನೇಲಿ ಜಾಸ್ತಿ ಉಳಿದಿದ್ರೆ ಏನಿಲ್ಲ, ಒಂದು ತೇವೆ ಮೇಲೆ ಎಣ್ಣೆ ಹಾಕ್ಬಿಟ್ಟು ಈ ಥರ ಎರಡೂ ಕಡೆ ಬೇಯಿಸ್ಕೊಂಡು ಫ್ರೆಂಡ್ಸ್ ಕಾಯಿ ಚಟ್ನಿ ಮಾಡ್ಕೊಂಡು ತಿಂತಾಯಿದ್ರೆ ಬಿಸಿ ಮಾಮೂಲಿ ಇಡ್ಲಿಗಿಂತ ಟೇಸ್ಟ್ ಇರುತ್ತೆ. ಇನ್ನು ಇಲ್ಲಿ ಕಾಯಿ ಚಟ್ನಿ ಮಾಡಿದ್ದೀನಿ. ಇದು ಫ್ರೆಂಡ್ಸ್ ನಮ್ಮ ಅತ್ತಿಗೆಯಿಂದ ಕಲ್ತಿದ್ದು. ಅವ್ರ ಊರಲ್ಲಿ ಇದೇ ಥರ ಬಿಸಿ ಮಾಡ್ತಾರೆ, ತುಂಬ ಟೇಸ್ಟ್ ಇರುತ್ತೆ. ಇಲ್ಲಿ ಫ್ರೆಂಡ್ಸ್ ಇನ್ನು ಆಲ್ರೆಡಿ ರೈಸು ರೆಡಿ ಮಾಡಿದ್ದೀನಿ. ಇನ್ನು ಇಲ್ಲಿ ನೋಡಿ ಫ್ರೆಂಡ್ಸ್, ಒಬ್ಬಟ್ಟು ಸಾಂಬಾರು ಐತೆ, ಸೇಮಿಯಾ, ಇಡ್ಲಿ, ಚಟ್ನಿ, ಇವತ್ತು ರೈಸು. ಬನ್ನಿ ಮುಂದೇನಾಯಿತು ಅಂತ ಹೇಳ್ತೀನಿ. ಇನ್ನು ಬನ್ನಿ ಫ್ರೆಂಡ್ಸ್, ನಂದು ಎಲ್ಲ ಕೆಲಸ ಆಲ್ರೆಡಿ ಮುಗೀತು. ಇನ್ನು ನೋಡಿದ್ರಲ್ಲ ನಾನು ಏನು ನಾಷ್ಟ ಮಾಡಿದ್ದೀನಿ, ಏನು ಅಡುಗೆ ಮಾಡಿದ್ದೀನಿ ಎಲ್ಲನೂ ನಿಮಗೆ ನಾನು ತೋರಿಸಿದ್ದೀನಿ. ಇನ್ನು ಫ್ರೆಂಡ್ಸ್ ಬನ್ನಿ, ಬೆಳಗ್ಗೆಯಿಂದ ನಾನು ಏನೆಲ್ಲ ಮಾಡಿದೆ, ನನ್ನ ಕೆಲಸ ಯಾವ ಥರ ಇತ್ತು. ಇನ್ನು ಫ್ರೆಂಡ್ಸ್, ಈ ಸ್ಯಾರಿ ಆಲ್ರೆಡಿ ನಿಮಗೆ ತೋರಿಸಿದ್ದೀನಿ. ನನಗೆ ನನ್ನ ಬರ್ತಡೇಲಿ ಗಿಫ್ಟ್, ಇದು ಕ್ರಿಸ್ಮಸಲ್ಲಿ ಗಿಫ್ಟ್ ಕೊಟ್ಟಿದ್ದು. ಇನ್ನು ಫ್ರೆಂಡ್ಸ್ ನೋಡಿ, ಬ್ಯಾಕ್ ಸೈಡು ನಾನು ಈ ಥರ ಡಿಸೈನ್ ಇಟ್ಟು ಹೊಲಿಸ್ಕೊಂಡಿದ್ದೀನಿ. ಕಾಣಿಸ್ತಾ ಇದೆ ಫ್ರೆಂಡ್ಸ್, ಈ ಥರ ಡಿಸೈನ್ ಇಟ್ಟೆ ಹೊಲಿಸ್ಕೊಂಡಿದ್ದೀನಿ. ಇನ್ನು ನಮ್ಮನೆ ಲಕ್ಷ್ಮಿನ ಇನ್ನೂ ನಾವು ಬಿಟ್ಟಿಲ್ಲ, ಇನ್ನು ನಾನು ಲಕ್ಷ್ಮಿನ ಸಡ್ಲಿಸಿಲ್ಲ. ಯಾಕೆ ಅಂದರೆ ನಾನು ಈ ಸಲ 2 ಡೇಸ್ ಇಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಒಂದೇ ಒಂದು ನಿಮಿಷ ಫ್ರೆಂಡ್ಸ್, ಮೊಬೈಲ್ನ ಸರಿ ಮಾಡ್ಕೊಳ್ಳೋಣ. ಸ್ಟ್ಯಾಂಡ್ ಏನಿಲ್ಲ ಫ್ರೆಂಡ್ಸ್, ಸ್ವಲ್ಪ ದೇವರು ಕಾಣಲಿ ನಮಗೆ ನಿಮಗೆ ಅಂತ ಅಷ್ಟೇ, ಇನ್ನೇನಿಲ್ಲ. ಹಂಗಾಗಿ ಫ್ರೆಂಡ್ಸ್ ಬನ್ನಿ, ಆಲ್ರೆಡಿ ನಾನು ಏನು ಅಡುಗೆ ಏನು ನಾಷ್ಟ ಎಲ್ಲನೂ ವೀಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಇವತ್ತು 2ನೇ ದಿನ. ನಿಮ್ಮಿಷ್ಟ ಫ್ರೆಂಡ್ಸ್, 3 ದಿವಸನಾದರೂ ಇಟ್ಕೋಬೋದು, ಒಂದೇ ದಿವಸಕ್ಕಾದರೂ ಬಿಡ್ಬೋದು. ಅದು ಫ್ರೆಂಡ್ಸ್ ನಿಮಗೆ ಸೇರ್ಕೊಂಡಿದ್ದು. ನಿಮಗೆ ಯಾವ ಥರ ಇಷ್ಟ ಆ ಥರ ಮಾಡ್ಕೊಳ್ಳಿ. ಅವ್ರವ್ರ ಮನೆ ಪೂಜೆ ಅವ್ರವ್ರ ಇಷ್ಟ. ಇನ್ನು ಫ್ರೆಂಡ್ಸ್, ನಾನಂತೂ ಬೆಳಗ್ಗೆನೇ ಬೇಗ ಒಂದು 7 ಗಂಟೆ ಅನ್ಕೊಳ್ಳಿ. ಯಾಕಂದರೆ ಫ್ರೆಂಡ್ಸ್ ನಾನು ಸೆಕೆಂಡ್ ಶಿಫ್ಟಲ್ಲ, 7 ಗಂಟೆಗೆ ಎದ್ದು 7 ಗಂಟೆಗೆ ಎದ್ದೇಳೆ ಪ್ಯಾಸೇಜೆಲ್ಲ ಮಾಪಾಕಿ, ಒಳಗಡೆ ಎಲ್ಲ ಬಂದು ಮಾಪಾಕಿ. ಯಾಕಂದರೆ ಫ್ರೆಂಡ್ಸ್, ದೇವರು ನೀವು ಲಕ್ಷ್ಮಿ ಯಾವಾಗಾದರೂ ಕೂರಿಸಿದಾಗ ಮನೆ ಒಳಗೆ ಏನು ಮುಟ್ಟು ಮೈಲಿಗೆ ಆಗಬಾರ್ದು. ಒಂದು ಮೈಲಿಗೆ ಪಾತ್ರೆನೂ ಇಟ್ಕೋಬಾರ್ದು, ಮೈಲಿಗೆ ಬಟ್ಟೆನೂ ಇರಬಾರ್ದು. ಹಂಗಾಗಿ ಫ್ರೆಂಡ್ಸ್ ನಾನೇನು ಮಾಡಿದ್ದೀನಿ, ಬೆಳಗ್ಗೆನೇ ಎದ್ದು ಪ್ಯಾಸೇಜೆಲ್ಲನೂ ಗುಡಿಸಿ, ಪ್ಯಾಸೇಜೆಲ್ಲ ನೋಡಿಸಿ, ಮನೆಯೆಲ್ಲನೂ ಕ್ಲೀನ್ ಮಾಡಿ, ಒಂದು 4 ಪಾತ್ರೆ ಇತ್ತು ಅದನ್ನು ತೊಳ್ಕೊಂಡು, ನೀರು ಬರ್ತಾಯಿತ್ತು, ಸ್ವಲ್ಪ ನೆನ್ನೆದ ಬಟ್ಟೆ ಇತ್ತು ಅದನ್ನು ಎಲ್ಲ ವಾಶ್ ಮಾಡಿ. ಆಮೇಲೆ ಇನ್ನೊಂದು ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ನೀವು ಮನೆಯಲ್ಲಿ ಲಕ್ಷ್ಮಿ ಕೂರಿಸಿದಾಗ ಮುಂದ್ಗಡೆಗೆ ಲಕ್ಷ್ಮಿ ಎದುರುಗಡೆ ನಾವಿಕ್ಕಿರೋ ಬಟ್ಟೆನ ಒಣಗಾಕ್ಬೇಡಿ. ಯಾಕೆ ಅಂದರೆ ಈಗ ನಾವು ಬಟ್ಟೆನ ವಾಶೇ ಮಾಡಿರ್ಬೋದು, ಆದರೆ ದೇವ್ರು ಇರುತ್ತಲ್ಲ ಮನೇಲಿ, ಹಂಗಾಗಿ. ಇನ್ನು ಫ್ರೆಂಡ್ಸ್, ಲಕ್ಷ್ಮಿ ಹಬ್ಬದ ವಿಷಯ ನಿಮ್ಗೆ ಆಲ್ರೆಡಿ ನಾನು ಎಲ್ಲ ವೀಡಿಯೋನೂ ಹಾಕಿದ್ದೀನಿ. ನಾನು ಇವತ್ತು ಬರೀ ಸೆಕೆಂಡ್ ಡೇ ಏನೆಲ್ಲ ಆಯಿತು ಅಂತ ಹೇಳೋಕ್ಕೆ ಮಾತ್ರನೇ ಬಂದಿದ್ದೀನಿ. ಇವತ್ತು ಸೆಕೆಂಡ್ ಡೇ ಬಂದು ಫ್ರೆಂಡ್ಸ್, ನಾನು ದೇವ್ರಿಗೆ ಹಣ್ಣು ತುಪ್ಪ ಮಾಡಿದ್ದೀನಿ ಅಡುಗೆ. ಯಾಕೆ ಗೊತ್ತಾ, ಆ ತಾಯಿ ಈಗ ನೆನ್ನೆ ಎಲ್ಲ ಒಬ್ಬಟ್ಟಾಯಿತು, ಸಜ್ಜಿಗೆ ಆಯಿತು. ಇವತ್ತು ಫ್ರೆಂಡ್ ಸ್ವಲ್ಪ ತಂಪಾಗಿರಲಿ ಅಂದ್ಬಿಟ್ಟು ನಾನೇನು ಮಾಡಿದ್ದೀನಿ, ತಂಪಾಗಿ ಇದು ಮಾಡಿದ್ದೀನಿ, ಹಣ್ಣು ತುಪ್ಪನ ಮನೇಲೆ ಫ್ರೆಂಡ್ಸ್. ನಿಮಗೆ ಗೊತ್ತು, ಹಣ್ಣೆಲ್ಲ ಇತ್ತು, ಅದೇನು ಈಸಿಯಾಗಿ ಮಾಡೋದು ಫ್ರೆಂಡ್ಸ್. ಏನಿಲ್ಲ, ನೀವು ಬಾಳೆಹಣ್ಣೆಲ್ಲ ಕಟ್ ಮಾಡಿಬಿಟ್ಟು, ಬಾಳೆಹಣ್ಣು ಕಟ್ ಮಾಡಿದ್ಮೇಲೆ ಕ್ಲೀನಾಗಿ ಸ್ವಲ್ಪ ತೆಂಗಿನಕಾಯಿ ಹಾಕಿ ಬೆಲ್ಲ ಹಾಕಿದ್ರೆ ಹಣ್ಣು ತುಪ್ಪ ಮುಗೀತು. ಇನ್ನು ಫ್ರೆಂಡ್ಸ್ ಅದಕ್ಕೆ ತುಪ್ಪ ಹಾಕ್ತಾರೆ. ನಾನು ಯಾವಾಗಲೂ ತುಪ್ಪ ಹಾಕಲ್ಲ. ಯಾಕೆ ಅಂದರೆ ತುಪ್ಪ ಹಾಕಿದ್ರೆ ಒಂಥರ ನಮಗೆ ಸ್ಮೆಲ್ಲು ಇದಾಗುತ್ತೆ. ಅದು ಫ್ರೆಂಡ್ಸ್ ಅವ್ರವ್ರ ಇಷ್ಟ, ತುಪ್ಪ ಹಾಕಿದ್ರೆ ಚೆನ್ನಾಗಿರುತ್ತೋ ಚೆನ್ನಾಗಿರಲ್ವೋ ಅದು ನಿಮಗೆ ಸೇರ್ಕೊಂಡಿತ್ತು. ಇನ್ನು ಫ್ರೆಂಡ್ಸ್ 2ನೇ ದಿನ ನಾನು ಎಡೆ ಮಾಡಿದೆ. ಆಮೇಲೆ ಒಂದು ತೆಂಗಿನಕಾಯಿ ಹೊಡೆದು, ಇನ್ನು ಮಾಮೂಲಿ ಫ್ರೆಂಡ್ಸ್ ಹಣ್ಣುಗಳು, ಒಂದು ಸೇಬು, ಒಂದು ದಾಳಿಂಬೆ, ಒಂದು ಮೋಸಂಬೆ, 2 ಬಾಳೆಹಣ್ಣು, ಇಷ್ಟನ್ನು ಎಡೆ ಮಾಡಿದ್ದೀನಿ, ಒಂದು ತೆಂಗಿನಕಾಯಿ. ಇದಲ್ಲದೆ ನಾನು ಹಣ್ಣು ತುಪ್ಪನೂ ಮಾಡಿದ್ದೀನಿ. ಇನ್ನು ಫ್ರೆಂಡ್ಸ್ ನೋಡೋಣ, ನಾಳೆಗೆ ಸಿಹಿದು ಏನಾದರೂ ಬೇರೆ ಮಾಡೋಣ ಅಂತೇಳಿದ್ದೀನಿ. ನಾನು ಬೇರೆ ಥರ ಏನಾದರೂ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ವೀಡಿಯೋ ಹಾಕ್ತೀನಿ. ಇನ್ನು ಫ್ರೆಂಡ್ಸ್ ಲಕ್ಷ್ಮಿ ಹಬ್ಬ ಅಂತೂ ಪೂರ್ತಿ ಮುಗಿದೋಯ್ತು ಫ್ರೆಂಡ್ಸ್. ನೋಡಿ ನಮ್ಮನೆ ಲಕ್ಷ್ಮಿ ಅಂತೂ ಎದ್ದು ಕಾಣಿಸ್ತಾ ಇದೆ ನನಗೆ ಫ್ರೆಂಡ್ಸ್. ಈ ವರ್ಷ ಅಂತೂ ಇನ್ನು ಸ್ಟ್ಯಾಂಡ್ ಬೇರೆ ತಂದಿದ್ನಲ್ಲ, ಈ ವರ್ಷ ಡಿಫ್ರೆಂಟ್ ಏನು ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಅಂತ ನೀವೇನಾದರೂ ಕೇಳಿದ್ರೆ ಫ್ರೆಂಡ್ಸ್, ಈ ವರ್ಷ ನಾನು ಇದಿಟ್ಟಿದ್ದೀನಿ, ಕಳಸ ಇಡೋಕ್ಕೆ ಸ್ಟ್ಯಾಂಡ್ ಇಟ್ಟಿದ್ದೀನಿ, ಅಷ್ಟೇ ವ್ಯತ್ಯಾಸ, ಇನ್ನೇನಿಲ್ಲ ಫ್ರೆಂಡ್ಸ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು 2ನೇ ದಿವಸದ ವೀಡಿಯೋ ಇಷ್ಟ ಆಯಿತು. ಇನ್ನು ಸ್ನಾನ ಎಲ್ಲ ಮಾಡ್ಕೊಂಡು, ಇನ್ನು ಮಾಮೂಲಿ ನಾನು ನಾಳೆಗೆ ಇದು
ರೆಡಿ ಮಾಡ್ಕೊಂಡಿದ್ದೀನಿ. ಹೂವು ಎಲ್ಲ ಫ್ರೆಂಡ್ಸ್ ನಾನು ಅವತ್ತೇ ಮಾರ್ಕೆಟಲ್ಲೇ ತಂದಿದ್ದೆ, ನಿಮಗೆ ಗೊತ್ತು. ನಾನು ಮಾರ್ಕೆಟ್ಗೆ ಹೋದಾಗಲೇ ಎಲ್ಲ ಹೂವು ತಗೊಂಡು ಬಂದಿದ್ದೆ. ಇನ್ನು ಫ್ರೆಂಡ್ಸ್ ನಾನು ಹೂವು ಎಲ್ಲ ಹೂವುಗಳನ್ನು ನಾನು 2 ಥರ ಹೂವು ತಂದಿದ್ದೆ ಅಷ್ಟೇ ಫ್ರೆಂಡ್ಸ್. ಗುಲಾಬಿ ಮತ್ತು ಇದು ಏನಪ್ಪ ಸೇವಂತಿಗೆ ಮಾರಿಗೋಲ್ಡಲ್ಲಿ ತಂದಿದೆ ನೋಡಿ. ಇನ್ನೂ ಹೂವು ಎಷ್ಟು ಒಂದು ಚೂರು ಬಾಡಿಲ್ಲ. ಅದು ಮಾರಿಗೋಲ್ಡ್ ಯಾಕೆ ಅಂದರೆ ಫ್ರೆಂಡ್ಸ್, ಅದು ಒಂದು ನೀವು 3 ಡೇಸ್ ಆದ್ರೂ ಬಾಡಲ್ಲ, 2 ಡೇಸ್ ಆದ್ರೂ ಬಾಡಲ್ಲ. ಇನ್ನು ನಾನು ಅದು ಇನ್ನೊಂದು ಸೇವಂತಿಗೆ ಹೂವಿನ ಹಾರ ತಂದೆ ಫ್ರೆಂಡ್ಸ್. ಮಲ್ಲಿಗೆ ಹೂವಿನ ಹಾರ ಬಂದು ಒಂದು 600 700 ಹೇಳ್ತಿದ್ರು. ಮಲ್ಲಿಗೆ ಹೂವು kg 1600 ಹೇಳ್ತಾಯಿದ್ರು ಫ್ರೆಂಡ್ಸ್. ನಾವು ಮನೆಗೆಲ್ಲ ಪೂಜೆ ಮಾಡೋಕ್ಕೆ ಅಷ್ಟೊಂದು ದುಡ್ಡು ಕೊಟ್ಟು ಥರ ಅವಶ್ಯಕತೆ ಏನೂ ಇಲ್ಲ ಅಂದ್ಬಿಟ್ಟು ನಾನೇನು ತರಲಿಲ್ಲ ಫ್ರೆಂಡ್ಸ್. ಹಂಗಾಗಿ ಇನ್ನು ಎಲ್ಲ ಹೂವು ತರಬೇಕು ಅನ್ನೋ ಅವಶ್ಯಕತೆ. ಇನ್ನು ಫ್ರೆಂಡ್ಸ್ ನೋಡಿ, ನಾನು ಕನಕಾಂಬರ ನೆನ್ನೆನೂ ಮಾಡ್ಕೊಂಡಿದ್ದೆ ಮತ್ತು ಇವತ್ತು ಮುಡ್ಕೊಂಡಿದ್ದೀನಿ. ಈ ಹೂವು ಬಂದು ನಾನು ಒಂದು 50 ಗ್ರಾಮ್ ತಂದೆ. 50 ಗ್ರಾಮ್ಗೆ ಬಂದು 300 ರೂಪಾಯಿ ಫ್ರೆಂಡ್ಸಲ್ಲಿ. ಯಾಕೆ ಗೊತ್ತಾ, ಹಬ್ಬದ ಸೀಸನಲ್ಲಿ ಅದೇ ಥರ. ಇನ್ನು ಫ್ರೆಂಡ್ಸ್ ಈ ಬ್ಲೌಸ್ನ ನೋಡಿ ನಾನು ಮುಂದ್ಗಡೆಗೆ ಡಿಸೈನ್ ಇಟ್ಟು ಹೊಲಿಸ್ಕೊಂಡಿದ್ದೀನಿ ಈ ಥರ. ಇದು ನನಗೆ ಗಿಫ್ಟ್ ಬಂದಿದ್ದು ಸ್ಯಾರಿ. ಆಮೇಲೆ ಫ್ರೆಂಡ್ಸ್ ಏನು ಗೊತ್ತಾ, ಈ ಫಂಕ್ಷನ್ಗೆ ದೊಡ್ಡ ಪೂಜೆಗಾದರೆ ಎಷ್ಟಾದರೂ ರೈಟ್ ಕೊಟ್ಟು ತರ್ಬೋದು. ಇದು ನಾವು ನಮ್ಮ ಮನೆಗೆ ತರೋದಲ್ವ, ಎಷ್ಟಾದರೂ ಏನು ಅಂದ್ಬಿಟ್ಟು ಫ್ರೆಂಡ್ಸ್ ನಾನು ಇಷ್ಟೇ ತಗೊಂಡು ಬಂದಿದ್ದು, ಜಾಸ್ತಿ ತರಲಿಲ್ಲ. ಇನ್ನು ಫ್ರೆಂಡ್ಸ್ ನನಗೆ ಅಲ್ಲಿ ತೆಂಗಿನಕಾಯಿ ತಂದೆ, ದಾಳಿಂಬೆ ತಂದೆ, ಮೋಸಂಬೆ ತಂದೆ, ಅಲ್ಲಿಂದ ಬಂದು ಸೇಬು ಆಪಲ್ ತಂದೆ, ಬನಾನ ತಂದೆ. ಬನಾನ ಒಂದು 1.5 kg 100 ರೂಪಾಯಿ ಹೇಳಿದ್ರು. ಇದೆಲ್ಲ ನನಗೆ ಒತ್ಕೊಂಡು ಬರೋಷ್ಟರಲ್ಲೇ ಸಾಕಾಗೋಯ್ತು ಫ್ರೆಂಡ್ಸ್. ನಿಜವಾಗ್ಲೂ ಮಾರ್ಕೆಟ್ ರಶ್ ಏನಂದರೆ ಫ್ರೆಂಡ್ಸ್, ನಾನು ಮಧ್ಯಾಹ್ನ ಹೋಗಿದ್ದಕ್ಕೆ ಇಷ್ಟು ಪರವಾಗಿಲ್ಲ. ಇನ್ನೇನಾರು ಫ್ರೆಂಡ್ಸ್ ನಾನು ಸಂಜೆ ಹೋಗಿದ್ದೀಗ ನಮ್ಮ ಓನರ್ ಮಗ ಸಾಯಂಕಾಲ ಹೋಗಿದ್ದಂತೆ. ಆದರೆ ಫ್ರೆಂಡ್ಸ್ ನಾವೇನು ಗೊತ್ತಾ, 10 ಗಂಟೆಗೆ 9 ಗಂಟೆಗೆ ಈ ಥರ ಎಲ್ಲ ನಾವು ಇದಕ್ಕೆ ಮಾರ್ಕೆಟ್ಗೆ ಹೋಗಿ ಬರೋಕ್ಕಾಗಲ್ಲ. ಯಾಕೆ ಹೇಳಿ, ಈಗ ನಾವು ಲೇಡೀಸು ಮನೇಲಿ ಬೇರೆ ಕೆಲಸ ಮಾಡ್ಕೊತಾ ಇರ್ಬೇಕು ನಾವು, ನಿಮಗೆ ಗೊತ್ತು. ಆಲ್ರೆಡಿ ಮನೆ ಕೆಲಸ ಬೇರೆ ಅರ್ಧ ಇಟ್ಟಿರ್ತೀವಿ. ಅದಕ್ಕೋಸ್ಕರ ಫ್ರೆಂಡ್ಸ್ ನಾನು ಅವತ್ತು ಹೋಗಿದ್ನಲ್ಲ ಇಷ್ಟು ತಗೊಂಡು ಬಂದಿದ್ದೆ. ಈ ಸಲ ಏನಪ್ಪ ಡಿಫ್ರೆಂಟು ಅಂದರೆ ಒಂದು ಸ್ಟ್ಯಾಂಡ್ ಎಕ್ಸ್ಟ್ರಾ ತಗೊಬಂದಿದ್ದೆ. ಯಾಕಂದರೆ ನನಗೆ ಸ್ಟ್ಯಾಂಡ್ ಇರಲಿಲ್ಲ. ಅದನ್ನು ಫ್ರೆಂಡ್ಸ್ ನಾನು ಬರೋ ಟೈಮಲ್ಲಿ ಅವರು 450 500 ಹೇಳಿದ್ರು. ಲಾಸ್ಟಿಗೆ ನಾನು 400 ಕೊಟ್ಟು ತಗೊಂಡು ಬಂದೆ. ಮಾರ್ಕೆಟಲ್ಲೇ ತಂದಿದ್ದು. ಇನ್ನು ಚಿಕ್ಕಪೇಟೆಯಲ್ಲಿ ಇದೇ ಸ್ಟ್ಯಾಂಡು 600 700 ಹೇಳ್ತಾರೆ. ಆಮೇಲೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಏನು ಗೊತ್ತಾ, ನೀವು ಯಾವಾಗಲೇ ಆಗಲಿ ಹಬ್ಬದ ಟೈಮಲ್ಲೇ ಎಲ್ಲನೂ ತರೋಕೋಬೇಡಿ. ಅಕಸ್ಮಾತ್ ಸ್ವಲ್ಪ ಮುಂಚೆನೇ ಏನಾದರೂ ಬೇಕು ಅಂದರೆ ತಗೊಳ್ಳಿ. ಹಬ್ಬದ ಟೈಮಲ್ಲಿ ನಾವು ಏನು ತಗೊಳಕ್ಕೆ ಹೋದ್ರೂ ಸೇಮ್ ಇದೇ ಪರಿಸ್ಥಿತಿ ಆಗೋದು ಫ್ರೆಂಡ್ಸ್. ಎಲ್ರಿಗೂ, ನನಗೆ ಅಂತಲ್ಲ ನಿಮಗೆ ಅಂತಲ್ಲ, ಎಲ್ಲರಿಗೂ ಸಹ ಸೇಮ್ ಇದೇ ಪರಿಸ್ಥಿತಿ ಬರುತ್ತೆ. ನೀವು ಅದಕ್ಕೋಸ್ಕರ ದಯವಿಟ್ಟು ಹಬ್ಬದ ಸೀಸನ್ನಲ್ಲಿ ಏನು ತಗೊಳಕ್ಕೆ ಹೋಗ್ಬೇಡಿ. ಹಬ್ಬ ಮುಂಚೆ ಇಲ್ಲ ಹಬ್ಬ 2 ತಿಂಗಳು, ಹಬ್ಬ 3 ತಿಂಗಳು ಅನ್ನೋ ರೀತಿ ಅನ್ನೋವಾಗ ಹೋಗ್ಬಿಟ್ಟು ನಿಮ್ಗೆ ಏನೆಲ್ಲ ಬೇಕು ಮನೇಲಿ ತಗೊಂಡು ಬನ್ನಿ. ಇನ್ನು ಫ್ರೆಂಡ್ಸ್ ನೋಡಿ, ನಾನೇನು ಹಬ್ಬಕ್ಕೆ ನಮ್ಮ ಮನೆಗೆ ಯಾರು ನೆಂಟ್ರೇನು ಬರೋಲ್ಲ, ನಾವೇ ಮಾಡೋದು. ಇನ್ನು ರೆಡಿ ಮಾಡೋದು ನಾನು ನನ್ನ ಮಗಳು ಇಬ್ಬರೇ ರೆಡಿ ಮಾಡ್ತೀವಿ. ಇನ್ನು ಫ್ರೆಂಡ್ಸ್ ಎಲ್ಲ ಒಬ್ಬಟ್ಟು ಎಲ್ಲ ನೆನ್ನೆ ಆಗೋಯ್ತು. ಇವತ್ತು ಅದಕ್ಕೆ ನಾನು ಸೇಮಿಯಾ ಉಪ್ಪಿಟ್ಟು ಮಾಡಿ, ಸ್ವಲ್ಪ ಇಡ್ಲಿ ಇತ್ತು ಅದನ್ನು ಎಣ್ಣೆಲಿ ಬಿಸಿ ಮಾಡಿದ್ದು. ಈ ಇಡ್ಲಿ ಬಿಸಿ ಮಾಡೋದು ನಾವು ಕಲ್ತಿದ್ದೆ ನಮ್ಮ ಅದಕ್ಕೆ ಊರ ಕಡೆ ಅಂತ ಆಲ್ರೆಡಿ ಹೇಳಿದ್ದೀನಿ. ಅವ್ರ ಊರಲ್ಲಿ ಇದೇ ಥರ ಮಾಡೋದು, ತುಂಬ ಟೇಸ್ಟ್ ಇರುತ್ತೆ. ಅದಕ್ಕೆ ಚಟ್ನಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನನ್ನದು ಫ್ರಿಜ್ಜಲ್ಲಿ ಮೆಣಸಿಕಾಯಿ ಚಟ್ನಿನೇ ಇತ್ತು, ಖಾರ ಆಗೈತೆ. ನಾನು ನನ್ನ ಮಗಳಿಗೆ ಹೇಳಿದ್ರೆ ತಿನ್ನಳೇನೋ, ಮರ್ತುಬಿಟ್ಟೆ ಫ್ರೆಂಡ್ಸ್. ಇನ್ನು ಇವತ್ತಿನ ನನ್ನ ರೋಟಿನಲ್ಲಿ ಫ್ರೆಂಡ್ಸ್ ಇಷ್ಟು ಕೆಲಸ ಕಂಪ್ಲೀಟ್ ಆಯಿತು. ಬಟ್ಟೆನೂ ಆಚೆಗೆ ಒಣಗಾಕಿ ಅಲ್ಲೇ ಅರ್ಧ ಡ್ರೈ ಆಯಿತು. ಮಧ್ಯಾಹ್ನಕ್ಕೆ ಒಬ್ಬಟ್ಟು ಸಾಂಬಾರು ಇತ್ತು, ರೈಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಒಂದು 4 ಇಡ್ಲಿ ಸೇಮಿಯೋ ಇದೆ. ಬಟ್ಟೆನೂ ವಾಶ್ ಆಯಿತು. ಇನ್ನು ಮೇಲೆ ಒಣಗಾಕಿದ್ನಲ್ಲ ಆ ಬಟ್ಟೆನೂ ತಂದು ಎಲ್ಲನೂ ಮಡಚಿ, ನನ್ನ ಮಗಳು ಅವಳ ಬಟ್ಟೆ ಎಲ್ಲನೂ ಮಡಚಿಟ್ಕೊಂಡು ನಾನು ಮಡಚಿಟ್ಟಿದ್ದೀನಿ. ಇನ್ನು ಏನಿಲ್ಲ ಫ್ರೆಂಡ್ಸ್, ಏನಾದರೂ ದೇವ್ರನ್ನ ತೆಗೆದ್ರೆ ಆ ಬ್ಲೌಸ್ನ ತಗೊಂಡೋಗಿ ನಾವು ಹೊಲಿಯಕ್ಕೆ ಕೊಡಬೇಕು. ಇನ್ನು ಸ್ಯಾರಿ, ದೇವ್ರು ಗುಡಿಸಿ ಸ್ಯಾರಿನ ನಾವು 5 ನಿಮಿಷನಾದರೂ ಮೈ ಮೇಲೆ ಹಾಕಬೇಕು ಅಂತ ನಮ್ಮ ಅಜ್ಜಿ ಹೇಳ್ತಿದ್ರು. ಈಗೇನು ಬಿಡಿ ಫ್ರೆಂಡ್ಸ್, ನಾವು ಯೂಟ್ಯೂಬ್ ಮಾಡ್ತೀವಲ್ಲ, ಅದೇ ಸೀರೆ ಉಟ್ಕೊಂಡು ಯೂಟ್ಯೂಬ್ ಮಾಡಿದ್ರೆ ಮುಗಿದೋಯ್ತು. ಇಷ್ಟು ಆಯಿತು ಫ್ರೆಂಡ್ಸ್. ಇನ್ನು ನಾನು ಇವತ್ತು ರಾತ್ರಿ ನಮ್ಮ ಓನರ್ ಮನೆಗೆ ಹೋದ್ನ, ಅಲ್ಲಿ ಕುಂಕುಮ ತಗೊಂಡು ನಮ್ಮ ಓನರ್ ಮನೆಯಲ್ಲೂ ತುಂಬ ಚೆನ್ನಾಗಿ ಕೂರಿಸಿದ್ರು. ಅದು ವೀಡಿಯೋ ಹಾಕಿದ್ದೀನಿ ನೋಡಿ ಚಿಕ್ಕದು. ಇನ್ನು ಅವ್ರು ನಮ್ಮ ಮನೆಗೆ ಬಂದರೆ ಹಂಗೆ ಒಂದು 10 ನಿಮಿಷ ಕಾಲ ಅವ್ರು ಮಾತಾಡ್ಕೊಂಡು ಕೂತಿದ್ದೋ. ಟಯರ್ಡ್ನೆಸ್ಸು ಅಂದರೆ ಫ್ರೆಂಡ್ಸ್ ನಿಮಗೆ ಗೊತ್ತಲ್ಲ, ಹಬ್ಬದ ಕೆಲಸ ಅಂದರೆ ಮೈ ಕೈ ನೋವು ಎಲ್ಲ ಆಯ್ತಾ ಇರ್ತದೆ. ಈ ವರ್ಷದಲ್ಲಿ ನನಗೆ ಸ್ವಲ್ಪ ಕಮ್ಮಿನೇ ಆಯಿತು. ಈಗ ಅಂದ್ಕೊಂಡಿದ್ದೀನಿ ವರ್ಷ ನಾನು ಇದೇ ರೀತಿ ಮಾಡ್ಕೋಬೇಕು, ಯಾಕಂದರೆ ಕೆಲಸ ಕಮ್ಮಿ ಮಾಡ್ಕೋಬೇಕು ಅಂತ ಫ್ರೆಂಡ್ಸ್. ನೋಡಿ ಸ್ಲೀವ್ ಈ ಡಿಸೈನ್ ಕೆಲಸ ಕಮ್ಮಿ ಮಾಡ್ಕೋಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನಾನು ದೇವ್ರ ಮನೆಯನ್ನು ಸಹ 2 ದಿನ ಮುಂಚೆನೇ ವಾಶ್ ಮಾಡಿದ್ರೆ ಅದೊಂದು ಕೆಲಸ ಕಮ್ಮಿ ಆಯ್ತಿತ್ತೇನೋ. ನಾನೇನು ಮಾಡಿದೆ, ಅದೊಂದು ಕೆಲಸ ಪೆಂಡಿಂಗ್ ಇಟ್ಕೊಂಡು ಹಬ್ಬದ ದಿವಸ ಮಾಡೋಕ್ಕೆ ಹೋದೆ. ಅದು ಸ್ವಲ್ಪ ಜಾಸ್ತಿ ಆಯಿತು. ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ. ದೇವ್ರ ಪಾತ್ರೆ ಎಲ್ಲನೂ ವಾಶ್ ಮಾಡಿಟ್ಟಿದ್ದು ಎಲ್ಲ ಗುರುವಾರನೇ. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಲಕ್ಷ್ಮೀ ಹಬ್ಬದಲ್ಲಿ ನನ್ನ ಕೆಲಸ ಎಷ್ಟು ಈಸಿ ಆಗಿತ್ತು, ಎಷ್ಟು ಕಷ್ಟ ಆಗಿತ್ತು, ಎಷ್ಟು ದಿವಸದಿಂದ ನಾನು ಲಕ್ಷ್ಮೀ ಹಬ್ಬಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ. ಈ ತಿಂಗಳು, ಒಂದು ತಿಂಗಳಲ್ಲಿ ನಾನು ಫ್ರೆಂಡ್ಸ್ ವಾರಕ್ಕೊಂದ್ಸರಿ ಎಲ್ಲ ಕೆಲಸ ಮುಗಿಸ್ಕೊಂಡೆ. ಇನ್ನೇನು ಫ್ರೆಂಡ್ಸ್, ಗಣೇಶ ಗೌರಿ ಹಬ್ಬನೂ ಬಂತು. ಜಾಸ್ತಿ ದಿನ ಏನಿಲ್ಲ, ನೆಕ್ಸ್ಟ್ ಮಂತ್ಗೆ ಸೆಪ್ಟೆಂಬರ್ಗೆ. ಆವಾಗೇನೋ ನಾನು ಮನೆ ಮಾಮೂಲಿ ನಾರ್ಮಲ್ ಕ್ಲೀನಿಂಗ್ ಮಾಡ್ಕೊಂಡ್ರೆ ಸಾಕು ಫ್ರೆಂಡ್ಸ್. ಯಾಕಂದರೆ ಸ್ಕ್ರೀನ್ಗಳು, ಒಳಗಡೆ ಡಬ್ಬಗಳು, ಸ್ಟ್ಯಾಂಡ್ಗಳು ಎಲ್ಲ ಧೂಳೆಲ್ಲ ನೋಡ್ದಿದ್ದೀನಿ. ಆ ಧೂಳು ಹೊಡೆಯೋದು ಬಿಟ್ಟು ಇನ್ನು ಏನಿದ್ರು ಮನೆ ಕ್ಲೀನ್ ಮಾಡ್ಕೊಳ್ಳೋದು. ಗಣೇಶನ ತರಬೇಕಾದ್ರೂ ಅಷ್ಟೇ ಫ್ರೆಂಡ್ಸ್, ಮನೇನ ತುಂಬ ಸ್ವಚ್ಛವಾಗಿ ಇಟ್ಕೋಬೇಕು.
ಎಲ್ಲದಕ್ಕಿಂತ ಫಸ್ಟು ನಮ್ಮ ಮನಸ್ಸಲ್ಲಿ ಭಕ್ತಿ ಇರಬೇಕು. ನಾವೇನೇ ಪೂಜೆ ಮಾಡಲಿ, ಲಕ್ಷ್ಮಿನೇ ಕೂರಿಸ್ಲಿ, ಏನೇ ಮಾಡಲಿ ನಮ್ಮ ಮನಸ್ಸಲ್ಲಿ ಭಕ್ತಿ ಇರಬೇಕು ಫ್ರೆಂಡ್ಸ್. ಅಷ್ಟೊಂದು ಗ್ರ್ಯಾಂಡಾಗಿ ಮಾಡಬೇಕು, ಇಷ್ಟೇ ಗ್ರ್ಯಾಂಡಾಗಿ ಮಾಡಬೇಕು, ರೇಷ್ಮೆ ಸೀರೆನೇ ಉಡಿಸ್ಬೇಕು ಅಂತೇನಿಲ್ಲ. ನೋಡಿ ಫ್ರೆಂಡ್ಸ್, ನಾನು ತಂದಿರೋ ಸೀರೆ ಬರೀ 1000 ರೂಪಾಯಿನ ಸ್ಯಾರಿ. ನಮ್ಮ ಭಕ್ತಿ ನನಗೆ ಈ ಸರಿ ಈ ಕಲರ್ ತಂದಿದ್ದೀನಿ ಫ್ರೆಂಡ್ಸ್, ಯಾಕಂದರೆ ಈ ಕಲರ್ ನಾನು ಯಾವಾಗಲೂ ದೇವ್ರಿಗೆ ಗುಡಿಸಿರಲಿಲ್ಲ. ಮತ್ತು ನಾನು ಇನ್ನೊಂದು ಕಲರ್ ಇದರಲ್ಲಿ ಡಿಸ್ಟೆಂಪರ್ ಕಲರಲ್ಲಿ ನೆನ್ನೆ ಉಟ್ಕೊಂಡೋಗಿದೆ ಕಾಟನ್ ಸ್ಯಾರಿ, ವೀಡಿಯೋದಲ್ಲಿ ನೀವು ನೋಡಿರ್ತೀರಿ, ಅದನ್ನು ತುಂಬ ಚೆನ್ನಾಗೈತೆ. ಅದನ್ನು ನಾನು ನೆನ್ನೆ ಉಟ್ಕೊಂಡೋಗಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ತುಂಬ ಇಷ್ಟಪಟ್ಟರು. ಇನ್ನು ಅದಕ್ಕಿಂತ ಮುಂಚೆ ನನ್ನ ಮಗಳು ಮನೇಲೇ ಇಷ್ಟಪಟ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತ ಹೇಳಿದ್ರು. ಎಲ್ಲರೂ ಚೆನ್ನಾಗೈತೆ ಮೇಡಮ್, ಸ್ಯಾರಿ ಚೆನ್ನಾಗೈತೆ ಅಂದರು. ನಾನು ಫ್ರೆಂಡ್ಸ್ ಹೋದ ತಕ್ಷಣ ಚೇಂಜ್ ಮಾಡಿ ಯೂನಿಫಾರ್ಮ್ ಹಾಕ್ಕೊಂಡೆ. ಅದಕ್ಕೆ ಯಾಕೆ ನೀವು ಯೂನಿಫಾರ್ಮ್ ಹಾಕ್ಕೊಂಡ್ರಿ, ಇದೇ ಸೀರೆ ಚೆನ್ನಾಗಿತ್ತು ಅಂತಿದ್ರು. ಇನ್ನು ಈ ಸ್ಯಾರಿ ಬಂದು ನನಗೆ ಕ್ರಿಸ್ಮಸ್ಸಲ್ಲಿ ನನ್ನ ವರ್ಕ್ ಪ್ಲೇಸಲ್ಲಿ ನನಗೆ ನಮ್ಮ ಸಬ್ಸ್ಕ್ರೈಬರ್ಗಳು ಒಂದು 3-4 ಸ್ಯಾರಿ ಕೊಟ್ಟಿದ್ದಾರೆ ಫ್ರೆಂಡ್ಸ್, ಗಿಫ್ಟಾಗಿ ಕೊಟ್ಟಿದ್ದು. ಇದು ಬ್ಲೌಸ್ ಹೊಲಿಸಿದ್ದೆ. ನೆನ್ನೆ ನನ್ನ ಮಗಳು ಉಟ್ಕೊಂಡಿದ್ದು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಇನ್ನು ಫ್ರೆಂಡ್ಸ್, ಈ ಕಲರು ಕನಕಾಂಬರದ ಕಲರ್ ಎಲ್ರಿಗೂ ಚೆನ್ನಾಗಿ ಕಾಣಿಸುತ್ತೆ. ಅವಳೇ ಇಷ್ಟಪಟ್ಟು ಉಟ್ಕೊಂಡ್ಗೆ. ಅವಳು ಗೋಲ್ಡ್ ಕಲರ್ ಮಿಕ್ಸ್ ಮಾಡ್ಕೊಂಡಿದ್ದು. ಇದು ಗೋಲ್ಡ್ ಕಲರೇ ಮ್ಯಾಚ್ ಆಗೋದು. ಆದರೆ ನಾನು ಫ್ರೆಂಡ್ಸ್ ಎಲ್ಲದಕ್ಕೂ ಮ್ಯಾಚ್ ಹೊಲಿಸ್ಕೊತೀನಿ ಅಂತ ಈ ಥರ ಹೊಲಿಸ್ಕೊಂಡಿದ್ದೀನಿ ನೋಡಿ, ಸ್ಲೀವ್. ಹಂಗಾಗಿ ಇರಲಿ, ಯಾವಾಗಲೂ ಒಂದು ಟೈಮ್ ಉಟ್ಕೊಳ್ಳೋದಲ್ಲ, ಅವಳಾರ ಉಟ್ಕೊಳ್ಳಿ, ನಾನಾರ ಉಟ್ಕೊಬೋದಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, 2ನೇ ದಿನದ ಪೂಜೆ. ಇನ್ನು ಇದು ಫ್ರೆಂಡ್ಸ್ ನೆನ್ನೆ ಮಿಸ್ ಆಗಿ ಕಟ್ಕೊಂಡಿರಲಿಲ್ಲ, ಇವಾಗ ಕಟ್ಕೊಂಡಿದ್ದೀನಿ. ಬೆಳಗ್ಗೆ ಪೂಜೆ ಮಾಡಿದ್ನಲ್ಲ, ಅದಕ್ಕೆ ನನ್ನ ಮಗಳು ಹಬ್ಬನೇ ಮುಗ್ದೋಯ್ತು, ಇವಾಗ ಕಟ್ಕೋಬೇಕಾ, ನಾನು ಕಟ್ಕೊ ಅಂತ ಅವಳಿಗೆ ಹೇಳಿದ್ಕೆ. ಹಬ್ಬನೇ ಮುಗ್ದೋಗೈತೆ, ನಿಂಗೆ ಇವಾಗ ಕಟ್ಕೋಬೇಕಾ ಅಂತ ಅಂತಿದ್ಲು. ಕಟ್ಕೊಂಡವಳು ಇಲ್ವೋ ಗೊತ್ತಿಲ್ಲ. ಈಗ ಅವಳು ಆಲ್ರೆಡಿ ದೇವ್ರ ಪೂಜೆ ಮಾಡಿಬಿಟ್ಲು ಎದ್ದು. ನಾನು ಹೇಳಿದ್ದೆ ಬೆಳಗ್ಗೆನೇ ಲೇಟಾಗಿ ಎದ್ದೇಳಬೇಡ ಕಣವ, ಮನೇಲಿ ಲಕ್ಷ್ಮಿ ಕೂರಿಸಿದ್ದೀವಿ ಅಂತ. ಅದಕ್ಕೆ ಅವಳು ಆಲ್ರೆಡಿ ಎದ್ದು ಫ್ರೆಂಡ್ಸ್ ಸ್ನಾನ ಮಾಡ್ಕೊಂಡ್ಳು. ಇನ್ನು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾಳೆ ಅವಳು. ಶನಿವಾರ ಆಂಜನೇಯ, ಇಲ್ಲಾಂದರೆ ಶನಿಮ ದೇವ್ರಿಗೆ ಹೋಗಿ ಬರ್ತಾಳೆ. ಉಪವಾಸ ಈಗಿರಲ್ಲ ಫ್ರೆಂಡ್ಸ್. ಅವಳು ಸ್ನಾನ ಮಾಡಿ 4 ದಿವಸ ಆಗಿತ್ತಲ್ಲ, ಹಂಗಾಗಿ 5 ದಿವಸ ಆಗಿತ್ತು. ನೋಡಿದ್ರಲ್ಲ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟ್ ನನ್ನ ವೀಡಿಯೋ ನೋಡಿದ್ರೆ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಆ ಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ. ಇದುವರೆಗೂ ನೀವು ನನ್ನ ವೀಡಿಯೋನ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಟ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ನೋಡಿ, ನಮ್ಮನೆ ಲಕ್ಷ್ಮಿ ನಮ್ಮ ತಕ್ಕನಾಗಿ ಇಟ್ಟಿದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಆ್ಯಂಡ್ ಶೇರ್, ಸಬ್ಸ್ಕ್ರೈಬರ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಯಾವಾಗಲೂ ನಾನು ನಿಮ್ಮನ್ನ ಕೇಳಿರ್ತೀನಿ, ವೀಡಿಯೋ ನೋಡೋದು ಮುಂಚೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ. ಪ್ಲೀಸ್ ದಯವಿಟ್ಟು ಅದೇ ಮಾಡಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಬಾಯ್.